ಪಡೆದಿರೋದಾದ್ರೂ ಹೇಗೆ? ಅಸಲಿಗೆ ಇಲ್ಲಿನ ಸಾವಿರಾರು ಪುಸ್ತಕಗಳಲ್ಲಿ ಇರೋದಾದ್ರೂ ಏನು ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಈ ಪುಸ್ತಕಗಳಲ್ಲಿವೆ. ಸುಮಾರು 40 ಕೋಟಿ ಬಹುಶಕ್ತಿಶಾಲಿ ಶ್ಲೋಕಗಳು. ಕೋಟಿ ಕೋಟಿ ಶ್ಲೋಕಗಳ ಈ ಪುಸ್ತಕ ರಾಶಿ ಬಹಳಷ್ಟು ಶಕ್ತಿಯುತವಾಗಿದೆ. ಈ ಪುಸ್ತಕ ರಾಶಿ ಅದ್ಭುತಗಳನ್ನ ಸೃಷ್ಟಿಸುತ್ತೆ, ಚಮತ್ಕಾರಗಳನ್ನ, ಪವಾಡಗಳನ್ನ ಆಶ್ಚರ್ಯಕಾರಿ ರೀತಿಯಲ್ಲಿ ಮಾಡುತ್ತೆ. ಸೂಪರ್ ಪವರ್ ಇದೆ ಸರ್. ಈ ಪುಸ್ತಕ ರಾಶಿಯಲ್ಲಿನ ಅದ್ಭುತ ಶಕ್ತಿ ಕೆಲಸ ಮಾಡೋದಕ್ಕೆ, ಇಲ್ಲಿ ಪವಾಡಗಳು, ಚಮತ್ಕಾರಗಳು ನಡೆಯೋದಕ್ಕೆ ಒಂದು ವಿಧಾನವನ್ನ ಇಲ್ಲಿ ಅನುಸರಿಸಲೇಬೇಕು. ಆ ವಿಧಾನವಾದ್ರೂ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಈ ಪುಸ್ತಕ ರಾಶಿಯ ಮುಂದೆ ಹಚ್ಚಬೇಕು ತುಪ್ಪದ ದೀಪ. ಇಲ್ಲಿ ತುಪ್ಪದ ದೀಪ ಹಚ್ಚೋದ್ರಿಂದ ಚಮತ್ಕಾರ ನಡೆಯುತ್ತಾ? ಅದು ಹೇಗೆ ಅನ್ನೋ ಪ್ರಶ್ನೆಗೆ ಇಲ್ಲಿ ಸಹಸ್ರಾರು ಉದಾಹರಣೆಗಳು, ಜೀವಂತ ಸಾಕ್ಷಿಗಳು ಸಿಗುತ್ತವೆ. ಇವರು ಚಂದ್ರಕಾಂತ್ ಅಂತ. ಇವರು ಹಾಗೂ ಮಂಜುಳಾರವರು ಮದುವೆಯಾಗಿ 18 ವರ್ಷಗಳು ಕಳೆದ್ರೂ ಸಹ ಮಕ್ಕಳಾಗ್ಲಿಲ್ಲ. ಸಂತಾನ ಭಾಗ್ಯಕ್ಕಾಗಿ ಇವರು ಪಡೆದ ಪಾಡಿಲ್ಲ. ಆಸ್ಪತ್ರೆಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿದ್ರು. ಇವರ ಯಾವ ಪ್ರಯತ್ನಕ್ಕೂ ಮಕ್ಕಳಾಗ್ಲೇ ಇಲ್ಲ. 18 ವರ್ಷ ಆಗಿತ್ತು ಮದುವೆಯಾಗಿ, ಮಕ್ಕಳಿರಲಿಲ್ಲ. ತುಂಬಾ ಕಡೆ ಸುತ್ತಿ ಒಂದು 5-6 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು. ಮದುವೆಯಾಗಿ 18 ವರ್ಷಗಳು ಕಳೆದ್ರೂ ಮಕ್ಕಳಾಗದೆ ಪ್ರತಿ ಕ್ಷಣ ಪರಿತಪಿಸಿದ್ರು ಚಂದ್ರಕಾಂತ್ ರವರ ಮಡದಿ ಮಂಜುಳಾ. ಪ್ರತಿ ಕ್ಷಣ ಕಷ್ಟ ಅನ್ಸೋದು, ಮತ್ತೆ ಯಾವ್ದಾದ್ರು ಫಂಕ್ಷನ್ ಎಲ್ಲಾರ ಹೋದಾಗ ತುಂಬಾ ಮನಸ್ಸಿಗೆ ನೋವಾಗೋದು. ಎಲ್ಲಾ ರೀತಿಯ ಪ್ರಯತ್ನಗಳನ್ನ ನಡೆಸಿ ವಿಫಲರಾದ ಈ ದಂಪತಿ ಕೊನೆಗೆ ಮಕ್ಕಳ ಆಸೆಯನ್ನೇ ಬಿಟ್ಟು ಬಿಟ್ಟರು. ಹಾಗೆ ಜೀವನ ಸಾಗಿಸ್ತಾ ಇರಬೇಕಾದ್ರೆ ಓರ್ವರು ಒಂದು ಸಲಹೆ ನೀಡಿದ್ರು. ಆ ಸಲಹೆಯೇ ಅದ್ಭುತಗಳನ್ನ ಸೃಷ್ಟಿಸೋ ಪುಸ್ತಕ ರಾಶಿ. ಆ ಪುಸ್ತಕ ರಾಶಿಯಲ್ಲಿನ ಚಮತ್ಕಾರಿ ಶಕ್ತಿಯನ್ನ ಮನಗಂಡ ಇವರು ಆ ಪುಸ್ತಕ ರಾಶಿಯ ಬಳಿಗೆ ಹೋಗಿ ತುಪ್ಪದ ದೀಪವನ್ನ ಹಚ್ಚಿದ್ರು. ಹಾಗೆ ಇವರು ಆ ಪುಸ್ತಕ ರಾಶಿಯ ಬಳಿಗೆ ಹೋಗಿ ತುಪ್ಪದ ದೀಪವನ್ನ ಹಚ್ಚಿದ ನಂತರ ಒಂದು ಅಚ್ಚರಿ ನಡೀತು, ಒಂದು ಚಮತ್ಕಾರ ನಡೀತು. ಆ ಚಮತ್ಕಾರವೇ ಮದುವೆಯಾಗಿ 18 ವರ್ಷಗಳಾದ್ರೂ ಮಕ್ಕಳಾಗದ ಇವರಿಗೆ ಮಗು ಆಗಿತ್ತು. ಸಂತಾನ ಭಾಗ್ಯ ಕೇಳ್ಕೊಂಡ ದೀಪ ಹಚ್ಚಿದ್ರು. ಹೆಣ್ಣು ಮಗು ಆಯ್ತು, ಬೃಂದ ಅಂತ. ತುಂಬಾ ಶಕ್ತಿ ಇದೆ. ಚಮತ್ಕಾರಗಳನ್ನ ಸೃಷ್ಟಿಸ್ತಾ ಇರುವ ಈ ಪುಸ್ತಕ ರಾಶಿಯಲ್ಲಿನ ಅದ್ಭುತ ಶಕ್ತಿ ಬಹಳಷ್ಟು ಶಕ್ತಿಯುತವಾಗಿದೆ. ಇವರ ಹೆಸರು ಸುನಂದ ಅಂತ, ತುಮಕೂರಿನವರು. ಇವರ ಮಗ ಶ್ರೀಹರ್ಷ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು. ವಿದೇಶಕ್ಕೆ ಹೋಗಿ ನೌಕರಿಯನ್ನ ಹಿಡಿದು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಮಗ ಶ್ರೀಹರ್ಷ ಹೋಗಿದ್ದು ಆಸ್ಟ್ರೇಲಿಯಾದ ಟ್ಯಾಸ್ಮೇನಿಯಾಗೆ. ನನ್ನ ಮಗ ಇದಕ್ಕೆ ಕೆಲಸ ಬಿಟ್ಬಿಟ್ಟು ಅಲ್ಲಿ ಆಸ್ಟ್ರೇಲಿಯಾಕ್ಕೆ ಹೊರಟೋಗಿದ್ದಾನೆ, ಟ್ಯಾಸ್ಮೇನಿಯಾದಲ್ಲಿದ್ದಾನೆ. ನಾನು ಆಸ್ಟ್ರೇಲಿಯಾದ ತಾಸ್ಮೇನಿಯಾಗೆ ಹೋದ ಇವರ ಮಗನಿಗೆ ಉನ್ನತ ವಿದ್ಯಾಭ್ಯಾಸ ನಡೆಸಲು ಅವಕಾಶವೇನೋ ಸಿಕ್ಕಿತ್ತು. ಆದ್ರೆ ಕೆಲಸ ಮಾತ್ರ ಸಿಗಲಿಲ್ಲ. ಅಲ್ಲಿಗೆ ಹೋಗಿ 3 ತಿಂಗಳು ಕಳೆದರೂ ಸಹ ಕೆಲಸ ಸಿಗದೆ ಮರಳಿ ಭಾರತಕ್ಕೆ ಬಾರಲು ಸಾಧ್ಯವಾಗದೆ ಬಹಳಷ್ಟು ಕಷ್ಟವನ್ನು ಅನುಭವಿಸಿದ್ರು ಇವರ ಮಗ ಶ್ರೀಹರ್ಷ. ಅಂತಹ ಸಂದರ್ಭದಲ್ಲಿ ಇವರಿಗೆ ಓರ್ವರು ಒಂದು ಸಲಹೆ ನೀಡಿದ್ರು. ಆ ಸಲಹೆಯೇ ಚಮತ್ಕಾರಿ ಪುಸ್ತಕ ರಾಶಿಯ ಬಳಿಗೆ ಹೋಗಿ ತುಪ್ಪದ ದೀಪವನ್ನ ಹಚ್ಚುವುದು. ಅಂತಹ ಸಂಗತಿಯನ್ನ ತಿಳಿದ ತಾಯಿ ಸುನಂದಾರವರು ಪುಸ್ತಕ ರಾಶಿಯ ಬಳಿ ದೀಪ ಹಚ್ಚಿದರು.
ಹಾಗೆ ಇಲ್ಲಿ ದೀಪವನ್ನ ಹಚ್ಚಿದ ನಂತರ ಒಂದು ಚಮತ್ಕಾರ ನಡೆಯಿತು. ಆ ಚಮತ್ಕಾರವೇ ಆಸ್ಟ್ರೇಲಿಯಾದಲ್ಲಿ ಪರಿತಪಿಸ್ತಾ ಇದ್ದ ಇವರ ಮಗನಿಗೆ ಕೆಲಸ ಸಿಕ್ಕಿತು. ಅಲ್ಲಿ 5 ವಾರ ಹಚ್ಬೇಕಾಯ್ತು. ಮಾಡಿದ 5 ವಾರ ಆಯ್ತು. ಇಮಿಡಿಯೇಟ್ 5 ವಾರ ಹೇಳಿದ್ರು ಅವರು. ಆದ್ರೆ 4ನೇ ವಾರಕ್ಕೆ ಸಿಕ್ಬಿಡ್ತು ಅವ್ನಿಗೆ. ಇನ್ನು 1 ವಾರ ಇತ್ತು, ಅಷ್ಟೊಳಗೆ ಸಿಕ್ತು ಕೆಲಸ. ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವ ಪುಟ್ಟಮಾದಯ್ಯನವರು ಮಗ ಮಿಥುನ್ಗೆ ಕೆಲಸ ಸಿಗಬೇಕು ಅನ್ನೋ ಒತ್ತಾಸೆಯನ್ನ ಇಲ್ಲಿ ಇಟ್ಟರು. ಇಲ್ಲಿನವರು 5 ವಾರಗಳ ಕಾಲ ಬಂದು ಇಲ್ಲಿ ತುಪ್ಪದ ದೀಪವನ್ನ ಹಚ್ಚುವ ಸಲಹೆ ನೀಡಿದರು. ಹಾಗೆ ಇಲ್ಲಿಗೆ ಬಂದು ದೀಪವನ್ನ ಹಚ್ಚಿದ 2 ವಾರದಲ್ಲಿ ಒಂದು ಚಮತ್ಕಾರ ನಡೆಯಿತು. ಆ ಚಮತ್ಕಾರವೇ ವಿದೇಶಿ ಕಂಪನಿಯೊಂದರಲ್ಲಿ ಕೆಲಸ ಸಿಕ್ಕಿತು. ನೀವು 5 ವಾರ ಬನ್ನಿ, ನಿಮ್ಮ ಕೆಲಸಗಳೆಲ್ಲ ಆಗತ್ತೆ ಅಂತ. 2ನೇ ವಾರದಲ್ಲೇ ಅವನು ಕೇಳ್ಕೊಂಡಿದ್ದ ಅದಾಯ್ತು. ಅವ್ರು ಹೇಳಿದ್ಮೇಲೆ ನೀವು ದೀಪ ಹಚ್ಚಿ ನಿಮ್ಮ ಕೆಲಸ ಎಲ್ಲ ಆಗತ್ತೆ ಅಂತ 2ನೇ ವಾರಕ್ಕೆ ನನಗೆ ತೃಪ್ತಿ ಆಯ್ತು, ಕೆಲಸ ಸಿಕ್ತು. ಇಲ್ಲಿನ ಚಮತ್ಕಾರಿ ಶಕ್ತಿಯ ನೆರವಿನಿಂದ ಇಲ್ಲಿಗಾಗಲೇ ಸಹಸ್ರಾರು ಜನರು ದೊಡ್ಡ ದೊಡ್ಡ ಹುದ್ದೆಗಳನ್ನ ಹಿಡಿದು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲ್ಲಿನ ಸಕಲ ಚಮತ್ಕಾರಗಳಿಗೂ ಕಾರಣ ಈ ಪುಸ್ತಕ ರಾಶಿಯಲ್ಲಿ ಇರುವಂತಹ ಕೋಟಿ ಕೋಟಿ ಶ್ಲೋಕಗಳು. ಅಂತಹ ಶ್ಲೋಕಗಳಲ್ಲಿನ ಮೂಲ ಶಕ್ತಿಗೆ ಮತ್ತೊಂದು ಕಾರಣವಿದೆಯಂತೆ. ಆ ಕಾರಣವಾದ್ರೂ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಓರ್ವ ಮಹಾಪುರುಷ, ಓರ್ವ ಯತಿವರ್ಯ. ಇಲ್ಲಿ ತುಪ್ಪದ ದೀಪವನ್ನ ಹಚ್ಚಿ ಇಲ್ಲಿನ ಸಕಲ ಚಮತ್ಕಾರಗಳಿಗೂ ಕಾರಣವಾಗಿರುವ ಯತಿವರ್ಯನನ್ನ ಬೇಡಿದರೆ ಅವರು ನಿಖರವಾದ ಭವಿಷ್ಯವನ್ನ ನುಡಿತಾರಂತೆ. ಕಷ್ಟಗಳನ್ನ ಕ್ಷಣ ಮಾತ್ರದಲ್ಲಿ ಪರಿಹರಿಸ್ತಾರಂತೆ. ಅಸಲಿಗೆ ಇಲ್ಲಿನ ಯತಿ ವರ್ಯರು ನಿಖರವಾದ ಭವಿಷ್ಯವನ್ನ ನುಡಿಯೋದಾದ್ರೂ ಹೇಗೆ ತಿಳಿಯೋಣ. ಒಂದು ಓರ್ವ ಯತಿವರ್ಯರ ಅದ್ಭುತ ಶಕ್ತಿಯೇ ಕಾರಣ. ಇಲ್ಲಿ ಭಕ್ತಿಯಿಂದ ಬೇಡಿ ತುಪ್ಪದ ದೀಪವನ್ನ ಹಚ್ಚಿದರೆ ಯತಿವರ್ಯರು ನಿಖರವಾದಂತಹ ಭವಿಷ್ಯವನ್ನ ಹೇಳ್ತಾರಂತೆ. ಸಮಸ್ಯೆಗಳನ್ನ ಕ್ಷಣ ಮಾತ್ರದಲ್ಲಿ ಪರಿಹರಿಸ್ತಾರಂತೆ. ಯತಿವರ್ಯರು ಹೇಗೆ ಭವಿಷ್ಯವನ್ನ ನುಡಿತಾರೆಂಬ ಪ್ರಶ್ನೆಗಳಿಗೆ ಉತ್ತರ ದೀಪವನ್ನ ಹಚ್ಚಿ ಪುಸ್ತಕ ರಾಶಿಯ ಮುಂದೆ ಬೇಡಿ ನಿಂತಾಗ ಬೇಡಿ ನಿಂತವರ ಮನಸ್ಸಿನಲ್ಲೇ ಪ್ರಶ್ನೆಗಳಿಗೆ ಉತ್ತರಗಳು ಲಭ್ಯವಾಗುತ್ತವಂತೆ. ಕೆಲವರಿಗೆ ಯತಿವರ್ಯರು ಕನಸಲ್ಲಿ ಕಂಡು ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀಡ್ತಾರಂತೆ. ಏನನ್ನ ಮಾಡಬೇಕು ಎಂಬುದನ್ನ ಸೂಚಿಸುತ್ತಾರಂತೆ. ಕೆಲವರಿಗೆ ಇಲ್ಲಿ ಹಚ್ಚಿದ ದೀಪದಲ್ಲಿ ಎಲ್ಲವೂ ಕಾಣುವಂತೆ ಆ ಯತಿವರ್ಯರು ಮಾಡುತ್ತಾರಂತೆ. ಇಲ್ಲಿಗೆ ಬಂದು ದೀಪವನ್ನ ಹಚ್ಚಿ ಒಳಿತನ್ನ ಕಂಡಿರೋ, ಇಲ್ಲಿನ ಯತಿವರ್ಯರನ್ನ ಸಂಪೂರ್ಣವಾಗಿ ನಂಬಿಕೊಂಡಿರೋ ಬಳ್ಳಾರಿಯ ಗುರುರಾಜ್ ರವರಿಗೆ ಯತಿವರ್ಯರು ಒಂದು ರಾತ್ರಿ ಕನಸಿನಲ್ಲಿ ಕಂಡು ಆಶ್ಚರ್ಯಕಾರಿ ಸಂಗತಿಯನ್ನ ತಿಳಿಸಿದರು. ಆ ಆಶ್ಚರ್ಯಕಾರಿ ಸಂಗತಿಯೇ ಹೊಸಪೇಟೆಯ ಆಸ್ಪತ್ರೆಯಲ್ಲಿ ಓರ್ವರಿಗೆ ರಕ್ತವನ್ನ ಕೊಡು, ಅವರು ಸಂಕಷ್ಟದಲ್ಲಿ ಇದ್ದಾರೆ ಅಂತ. ಅಂತಹ ಕನಸು ಬಂದ ನಂತರ ಮತ್ತೊಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಹೊಸಪೇಟೆಯಲ್ಲಿ ಇದ್ದಂಥ ಗುರುರಾಜ್ ರವರ ಸಹೋದರಿ ಕಾರಣವಿಲ್ಲದೆ ಆಸ್ಪತ್ರೆಗೆ ಸೇರಿತು. ಆಗ ಗುರುರಾಜ್ ರವರು ಅಲ್ಲಿಗೆ ಹೋಗಿತ್ತು. ಹಾಗೆ ಗುರುರಾಜ್ ರವರು ಸಹೋದರಿಯನ್ನ ನೋಡಲು ಹೋದಾಗ ಮತ್ತೊಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಹೊಸಪೇಟೆಯ ವಿರಜಾ ಎಂಬ ಇವರು ಆಸ್ಪತ್ರೆಯಲ್ಲಿ ಪರಿತಪಿಸ್ತಾ ಇದ್ದದನ್ನ ಗುರುರಾಜ್ ನೋಡಿತು. ಅಸಲಿಗೆ ಆಸ್ಪತ್ರೆಯಲ್ಲಿ ಇವರು ಯಾವ ಕಾರಣಕ್ಕಾಗಿ ಪರಿತಪಿಸ್ತಾ ಇದ್ದಾರೆ ಎಂಬ ಪ್ರಶ್ನೆಗೆ ಉತ್ತರ ಗರ್ಭದಲ್ಲಿ ಇದ್ದಂಥ 8 ತಿಂಗಳ ಮಗು ಹೊಟ್ಟೆಯಲ್ಲೇ ಸತ್ತು ಹೋಗಿದ್ದು. ನಾನು 8 ಮಂತ್ಸ್ ಪ್ರೆಗ್ನೆಂಟ್ ಇದ್ದಾಗ ಮೊಮೆಂಟ್ಸ್ ನಿಂತು ಹೋಗ್ಬಿಟ್ಟಿತ್ತು.
ಹಾಸ್ಪಿಟಲ್ ಹೋದಾಗ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಕೂಸ್ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರು. ಡಾಕ್ಟರ್ ಸ್ಕ್ಯಾನಿಂಗ್ ಅಲ್ಲಿ ಏನು ಹಾರ್ಟ್ ಬೀಟ್ ಸಿಕ್ಕಿರ್ಲಿಲ್ಲ, ಸ್ಕ್ಯಾನಿಂಗ್ ಅಲ್ಲಿ ಮೂಮೆಂಟ್ಸ್ ಇರ್ಲಿಲ್ಲ, ಏನ್ ಗೊತ್ತಿಲ್ಲ, ಹೋಗಿದೆ ಅಂತಾನೆ ಹೇಳ್ಬಿಟ್ಟಿದ್ರು. ನಿಮ್ಮ ಹೊಟ್ಟೆಯಲ್ಲಿ ಇರುವಂತಹ ಮಗು ಸತ್ತು ಹೋಗಿದೆ, ಆ ಮಗುವನ್ನ ತೆಗೆದು ಬಿಡಬೇಕು, ಅದಕ್ಕೂ ಮುಂಚೆ ನಿಮಗೆ ರಕ್ತವನ್ನ ಕೊಡಬೇಕು ಎಂದು ವೈದ್ಯರು ಇವರಿಗೆ ಹೇಳಿದರಂತೆ. ಆಗ ಇವರಿಗೆ ಸರಿ ಹೊಂದುವಂತಹ ರಕ್ತ ಸಿಗುವುದು ಕಷ್ಟವಾಗಿ ಹೋಯಿತು. ಇವರ ಪತಿ ಅನಂತ ಪದ್ಮನಾಭ್ ರಕ್ತಕ್ಕಾಗಿ ಶೋಧ ನಡೆಸಿ ವಿಫಲವಾದಾಗ ಇದ್ದಕ್ಕಿದ್ದಂತೆ ಇವರ ಕಣ್ಣ ಮುಂದೆ ಬಂದು ನಿಂತದ್ದು ಬಳ್ಳಾರಿಯಿಂದ ಸೋದರಿಯನ್ನ ನೋಡಲು ಆಸ್ಪತ್ರೆಗೆ ಬಂದ ಗುರುರಾಜ್. ಈ ತರ ಸ್ವಪ್ನ ಆಗಿದ್ದಕ್ಕೆ ಬಂದಾರೆ. ಅವ್ರ ಅಕ್ಕಗೆ ಬ್ಲಡ್ ಬೇಕಿತ್ತೇನೋ ಅನ್ಕೊಂಡು ಅವ್ರು ಬಂದಾರೆ. ಅವ್ರ ಅಕ್ಕ ಆರಾಮಿದ್ರು. ನಮ್ಮ ಮನೆಯವರು ಡಾಕ್ಟ್ರು ಎಲ್ಲಾರು ಮಾತಾಡೋದು ನೋಡಿ ಇಲ್ಲ ನಾ ಕೊಡ್ತೀನಿ ಹಂಗೆ ಹೇಳಿದ್ರು. ಇಲ್ಲ ಪರಿಚಯ ಇಲ್ಲಲ್ಲ ಹಿಂಗೇನು ಅಂತ ಹೇಳಿ ಅವ್ರು ಇದ್ ಮಾಡಿದ್ರು. ಮತ್ತೆ ಅವ್ರಿಂದಾನೇ ತಗೋಬೇಕಾಯ್ತು. ಆಮೇಲೆ ಹೇಳಿದ್ರು ಅವ್ರು ಬ್ಲಡ್ ಕೊಟ್ಟ ಮೇಲೆ ಇಲ್ಲ ಹಿಂಗೆ ಇದ್ರು ಕನಸಲ್ಲಿ ಹಿಂಗ್ ಬಂದು ಇಲ್ಲ ಹಾಸ್ಪಿಟಲ್ ಒಬ್ರಿಗೆ ಬ್ಲಡ್ ಬೇಕಾಗಿದೆ ಹೋಗು ಅಂತ ಹೇಳಿದ್ರು. ಅದಕ್ಕೆ ಗುರುರಾಜ್ ರವರು ತಮಗೆ ಯತಿಗಳು ಕನಸಿನಲ್ಲಿ ತಿಳಿಸಿದ ಆ ವ್ಯಕ್ತಿ ಇವರೇ ಎಂದು ಇವರಿಗೆ ರಕ್ತವನ್ನ ಕೊಟ್ಟರು. ಹಾಗೆ ಅವರು ಇವರಿಗೆ ರಕ್ತವನ್ನ ಕೊಟ್ಟ ನಂತರ ಒಂದು ಚಮತ್ಕಾರ ನಡೆಯಿತು. ಆ ಚಮತ್ಕಾರವೇ ಇವರ ದೇಹದಲ್ಲಿ ವಿದ್ಯುತ್ ಸಂಚರಿಸದಂತಹ ಅನುಭವ ಆಗಿತ್ತು. ದೇಹದಲ್ಲಿ ವಿದ್ಯುತ್ ಸಂಚರಿಸದಂತಹ ಅನುಭವ ಆದ ಮೇಲೆ ಮತ್ತೊಂದು ಚಮತ್ಕಾರ ನಡೆಯಿತು. ಆ ಚಮತ್ಕಾರವೇ ಹೊಟ್ಟೆಯಲ್ಲಿನ ಮಗು ಒದೆಯಲು ಆರಂಭವಾಗಿತ್ತು. ಹೊಟ್ಟೆಯಲ್ಲಿನ ಮಗು ಬದುಕುಳಿದದ್ದು. ತದನಂತರ ಮಗುವನ್ನ ಸಿಸೇರಿಯನ್ ಮಾಡಿ ಆಚೆ ತೆಗೆದು ಆಶ್ಚರ್ಯಗೊಂಡಿತು. ಬದುಕುಳಿದ ಮಗುವನ್ನ ಮಿರಾಕಲ್ ಬೇಬಿ ಎಂದು ಅವರು ಹೇಳಿತು. ಆಮೇಲೆ ಬ್ಲಡ್ ಕೊಟ್ಟು ಇದ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ನಮ್ಗೆ ಒಂದ್ ಕ್ಷಣ ಚಳಕ್ಕಂದಂಗೆ ಹೊಟ್ಟೆಲಿ ಏನೋ ಒಂಥರ ಇದು ಆದಂಗ ಆಯ್ತು. ಸ್ವಲ್ಪ ಮೂಮೆಂಟ್ ಆಯ್ತು ಹೊಟ್ಟೆಲಿ. ಆಮೇಲೆ ವೇಟ್ ಮಾಡ್ತಾ ಇದ್ರು ಡಾಕ್ಟರ್ ನೋಡೋಣ ಅಂತ ಹೇಳಿ. ಆಮೇಲೆ ಮರುದಿವ್ಸ ಸಿಸೇರಿಯನ್ ಮಾಡಿದ್ರು. ಹೋಗ್ಬಿಟ್ಟಿದೆ ಅಂತಾನೆ ಎಲ್ಲ ಹೇಳ್ಬಿಟ್ಟಿದ್ರು. ಅದು ಆಪರೇಷನ್ ಮಾಡಿದಾಗ ಕೈ ಕಾಲೆಲ್ಲ ಅವ್ರು ಅಳ್ಳಾಡೋದ್ ನೋಡಿ ಅವ್ರಿಗೂ ಶಾಕ್ ಆಯ್ತು. ಇವರ ಜೀವನದಲ್ಲಿ ಅಂತಹ ವಿಸ್ಮಯ ನಡೆದ ನಂತರ ಇವರು ಸಹ ಆ ಪುಸ್ತಕ ರಾಶಿಯ ಬಳಿಗೆ ಹೋಗಿ ತುಪ್ಪದ ದೀಪವನ್ನ ಹಚ್ಚಿದರು. ಜೀವನದಲ್ಲಿ ಮತ್ತಷ್ಟು ಚಮತ್ಕಾರಗಳನ್ನ ಕಂಡರು. ಇವರ ಹೆಸರು ಗಿರೀಶ್ ಮೂರ್ತಿ ಅಂತ, ಸಾಫ್ಟ್ವೇರ್ ಇಂಜಿನಿಯರ್. ಅದೊಮ್ಮೆ ಗುರುಶೇಷ್ ಎಂಬುವವರು ಇವರಿಗೆ ಪರಿಚಯವಾದರು. ಅಸಲಿಗೆ ಗುರುಶೇಷ್ ಆದ್ರೂ ಯಾರು ಎಂಬ ಪ್ರಶ್ನೆಗಳಿಗೆ ಉತ್ತರ ಸುಮಾರು 40 ಕೋಟಿಗಳಷ್ಟು ಬಹು ಶಕ್ತಿಶಾಲಿ ಶ್ಲೋಕಗಳುಳ್ಳ ಈ ಪುಸ್ತಕಗಳನ್ನೆಲ್ಲ ಸೇರಿಸಿ ಒಂದು ಕಡೆ ಇಟ್ಟಂಥವರು ಗುರುಶೇಷ್. ಸಾಫ್ಟ್ವೇರ್ ಇಂಜಿನಿಯರ್ ಆದ ಗಿರೀಶ್ ಮೂರ್ತಿ ಅವರಿಗೆ ತಾವು ಕೆಲಸ ಮಾಡ್ತಾ ಇದ್ದ ಕಂಪನಿಯಲ್ಲಿ ಕಿರುಕುಳ ಹೆಚ್ಚಲು ಆರಂಭವಾಯಿತಂತೆ. ಇವರಿಗೆ ಬಾರದ ಕೆಲಸವನ್ನ ಕೊಟ್ಟು ಮಾಡಲೇಬೇಕೆಂದು ಒತ್ತಾಯಿಸಲು ನಿಂತರಂತೆ ಇವರ ಬಾಸ್. ಇವರಿಗೆ ಒಪ್ಪಿಸಿದಂತಹ ಮಹತ್ತರವಾದ ಕೆಲಸವನ್ನ ಇವರು ರಾತ್ರಿ ಹಗಲು ಮಾಡಿ ಪೂರ್ಣ ಮಾಡಿದ್ರೇನೋ ಸರಿ, ಆದ್ರೆ ಆ ಕಾರ್ಯದಲ್ಲಿ ತಪ್ಪನ್ನ ಎಸಗಿಬಿಟ್ಟರು. ಕಂಪನಿಯವರು ಕೆಲಸದಿಂದ ತೆಗೆದು ಹಾಕೋದು ಖಡಾಖಂಡಿತ ಎಂದು ನೊಂದು ಮನೆಯಲ್ಲೇ ಕೂತು ಬಿಟ್ಟರು. ನನ್ನ ಹೋದ್ರೆ ಗ್ಯಾರಂಟಿ ಇವತ್ತು ಆಫೀಸ್ ಟರ್ಮಿನೇಟ್ ಲೆಟರ್ ನನ್ನ ಕೈಗೆ ಸಿಗ್ಬೇಕು ಇವತ್ತು. ಇವರು ಅಂತಹ ಆತಂಕದ ಸ್ಥಿತಿಯಲ್ಲಿ ಇರುವಾಗ ಇವರ ಸ್ನೇಹಿತರಾದ ಗುರುಶೇಷ್ ರವರು ಫೋನ್ ಮಾಡಿದರು. ನೀನು ಕಷ್ಟದಲ್ಲಿ ಇದ್ದೀಯಾ? ಇಲ್ಲಿ ಯತಿವರ್ಯರು ತುಪ್ಪದ ದೀಪದಲ್ಲಿ ನಿನ್ನ ನೋವಿನ ಮುಖವನ್ನ ತೋರಿಸ್ತಾ ಇದ್ದಾರೆ. ಆದ್ರೆ ನಿನಗೇನೂ ಆಗೋದಿಲ್ಲವಂತೆ. ನೀನು ಕಚೇರಿಗೆ ಹೋಗಬೇಕಂತೆ, ಅಲ್ಲಿ ನಿನಗೆ ಸನ್ಮಾನ ಮಾಡುತ್ತಾರೆ ಎಂದು ಯತಿಗಳು ಹೇಳಿದ್ದಾರೆ ಎಂದು ಗುರುಶೇಷ್ ರವರು ಇವರಿಗೆ ತಿಳಿಸಿದರು. ಇವರು ಚಕಿತರಾದರು. ಭಯದಿಂದಲೇ ಇವರು ಆಫೀಸ್ಗೆ ಹೋದಾಗ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಇವರ ಕೆಲಸವನ್ನ ಮೆಚ್ಚಿ ಇವರನ್ನ ಇವರ ಬಾಸ್ ಶ್ಲಾಘಿಸಿದ್ದು.
ಗುರುಶೇಷ್ಗೆ ಹೇಳಿದೆ, ನಾನು ಹೋಗಲ್ಲ ಆಫೀಸ್ಗೆ, ಯಾಕೆ ನಾನು ತಪ್ಪು ಮಾಡಿದ್ದೀನಿ, ಇನ್ನು ಅವರು ಸುಮ್ಮನೆ ಬಿಡಲ್ಲ ನಾನು. ನೀನು ಹೋಗು, ನಾಳೆ ಸನ್ಮಾನ ಮಾಡ್ತಾರೆ ನಿನಗೆ, ವಾಗ್ದಾನ ಆಗಿದೆ, ನೀವು ಹೋಗು ಅಂತ. ಮಾರನೇ ದಿವಸ ನಾನು ಹೋಗ್ತೀನಿ, ಹೆಗ್ಲ ಮೇಲೆ ಕೈ ಹಾಕೊಂಡು ಹೊರಗಡೆ ಕರ್ಕೊಂಡು ಕಾಫಿ ಕುಡಿಸಿ, ನೀನು ಏನು ಎದುರ್ಕೊಂಡ್ಬಿಟ್ಟು ನೀನು ಎಲ್ಲ ಕೆಲಸ ಚೆನ್ನಾಗೇ ಮಾಡಿದ್ಯಾ, ಬಟ್ ಐ ಡನ್ ಅ ಮಿಸ್ಟೇಕ್. ತುಪ್ಪದ ದೀಪದಿಂದ ಯತಿಗಳು ನೀಡಿದ ಸೂಚನೆಯನ್ನ ಇವರಿಗೆ ತಿಳಿಸಿದ ಗುರುಶೇಷಾದ್ರೂ ಯಾರು ಎಂಬ ಪ್ರಶ್ನೆಗೆ ಉತ್ತರ, ಅವರು ಸಾಮಾನ್ಯ ಮುದ್ರಕರು. ಆ ಒಂದು ಶಕ್ತಿಯುತವಾದ ಶ್ಲೋಕದ ಮಹಿಮೆಯನ್ನ ಅರಿತು ಅಂತಹ ಕೋಟಿ ಕೋಟಿ ಶ್ಲೋಕಗಳ ಪುಸ್ತಕಗಳನ್ನ ಸಂಗ್ರಹಿಸಿ ಇಲ್ಲಿ ಇಟ್ಟವರು ಗುರುಶೇಷ್. ಈ ಪುಸ್ತಕ ರಾಶಿಯ ಮುಂದೆ ಭಕ್ತಿಯಿಂದ ತುಪ್ಪದ ದೀಪವನ್ನ ಹಚ್ಚಿ ಚಮತ್ಕಾರಗಳನ್ನ ಕಂಡು ಸಹಸ್ರಾರು ಜನರಿಗೆ ಅಂತಹ ಸಂಗತಿಯನ್ನ ತಿಳಿಸಿ ಅವರ ಕಷ್ಟಗಳ ಪರಿಹಾರಕ್ಕೆ ನೆರವಾಗ್ತಾ ಇರೋ ಈ ವ್ಯಕ್ತಿಯೇ ಗುರುಶೇಷ್. ಗುರುಶೇಷ್ ರವರು ಕೋಟಿ ಕೋಟಿ ಶಕ್ತಿಶಾಲಿ ಶ್ಲೋಕಗಳನ್ನ ಸಂಗ್ರಹ ಮಾಡಿದ್ದಾದ್ರೂ ಏಕೆ? ಪುಸ್ತಕ ರಾಶಿಯಲ್ಲಿನ ಚಮತ್ಕಾರಿ ಶಕ್ತಿಗೆ ಕಾರಣವಾಗಿರೋ ಆ ಯತಿವರ್ಯರಾದ್ರೂ ಯಾರು ತಿಳಿಯೋಣ. ಕೆಲವು ಸಂಗ್ರಹಗಳನ್ನ ಮುದ್ರಣ ಮಾಡಿಸಿ ಜೀವನ ಸಾಗಿಸ್ತಾ ಇದ್ದ ಗುರುಶೇಷ್ ರವರು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನವರು. ಆ ಒಂದು ಶ್ಲೋಕದಲ್ಲಿನ ಶಕ್ತಿಯನ್ನ ಅರಿತ ಇವರು ಸುಮಾರು 40 ಕೋಟಿ ಶ್ಲೋಕಗಳುಳ್ಳ ಈ ಪುಸ್ತಕಗಳನ್ನ ಒಂದೆಡೆ ಸೇರಿಸಿದ್ರು. ಅಸಲಿಗೆ ಇಲ್ಲಿನ ಪುಸ್ತಕಗಳಲ್ಲಿ ಇರುವಂತಹ ಸುಮಾರು 40 ಕೋಟಿ ಶ್ಲೋಕಗಳು ಯಾವುದಕ್ಕೆ ಸಂಬಂಧಪಟ್ಟ ಶ್ಲೋಕಗಳು ಎಂಬ ಪ್ರಶ್ನೆಗಳಿಗೆ ಉತ್ತರ, ಅದ್ಭುತ ಶಕ್ತಿಯನ್ನ ಹೊಂದಿರೋ ಆ ಯತಿವರ್ಯರ ಹೆಸರೇ, ಅವರ ನಾಮವೇ ಈ ಪುಸ್ತಕಗಳಲ್ಲಿ ಇರುವಂತಹ ಶ್ಲೋಕಗಳು. 108 ಕೋಟಿ ಆಗ್ಬೇಕಾದ್ರೆ 5,50,756 ಪುಸ್ತಕ ಆಗ್ಬೇಕು. ಅದರಲ್ಲಿ ನಮಗೆ 30 ಕೋಟಿ ಅದಕ್ಕೆ ತಕ್ಕನಾಗಿ ಹೆಚ್ಚು ಕಮ್ಮಿ ನಮ್ಮ ಲಿಸ್ಟ್ ಇರುತ್ತಲ್ವಾ, ಯಾರು ಎಷ್ಟು ಜನ ಬುಕ್ ಬರ್ದಿದ್ದಾರೆ ಅದರಲ್ಲಿ ಲೆಜರ್ ಮೇಂಟೈನ್ ಮಾಡ್ತೀವಿ. ಆಮೇಲೆ ಎಷ್ಟು ಬುಕ್ ಅನ್ನ ಬರ್ದಿದ್ದಾರೆ ಅಂತ ನಂಬರ್ ಹಾಕೊಂಡಿರ್ತೀವಿ. ಇವಾಗ ಸುಮಾರು ಅಂದಾಜು 40 ಕೋಟಿ ಇದೆ. ಒಂದಿನ ವಿಜಯದಶಮಿ ದಿನ ಕಾರ್ತಿಕ್ ಮಾಸದಲ್ಲಿ ತುಪ್ಪ ದೀಪ ಹಚ್ಚೋಣ ಅಂತ ಅನ್ನಿಸ್ತು. ಯಾವ ಗಳಿಗೆ ಗುರುಗಳು ಅದು ಶುರು ಮಾಡೋದು ಗೊತ್ತಿಲ್ಲ. ಅವತ್ತಿಂದ ನಿರಂತರ ಅದು ನಡೀತಾ ಬಂತದ್ದು ತುಪ್ಪ ದೀಪ. ಗುರುಶೇಷ್ ರವರ ಸಲಹೆಯಂತೆ ಸಾವಿರಾರು ಜನರು ಬರೆದಿರುವ ಕೋಟಿ ಕೋಟಿ ನಾಮಗಳ ಈ ಪುಸ್ತಕ ರಾಶಿಯಿಂದ ಪವಾಡಗಳು ನಡೆಯಲು ಆರಂಭವಾದವು. ಇಲ್ಲಿ ತುಪ್ಪದ ದೀಪವನ್ನ ಹಚ್ಚಿದ ನಂತರ ನಾನಾ ರೀತಿಯ ಚಮತ್ಕಾರಗಳು ಶುರುವಾದವು. ಪ್ರೇತ ಬಾಧೆಯಿಂದ ವಿಚಿತ್ರ ರೀತಿಯ ಕಷ್ಟಗಳನ್ನ ಅನುಭವಿಸ್ತಾ ಇದ್ದ ಹೈದರಾಬಾದಿನ ಸುಮಾರವರಿಗೆ ಓರ್ವರಿಂದ ಈ ಪುಸ್ತಕ ರಾಶಿಯ ಬಗ್ಗೆ ತಿಳಿಯಿತು. ಹೈದರಾಬಾದ್ನಿಂದ ಗುರುಶೇಷ್ ರವರಿಗೆ ಫೋನ್ ಮಾಡಿ ಇಲ್ಲಿ ದೀಪವನ್ನ ಹಚ್ಚಲು ಹೇಳಿದರು. ಹಾಗೆ ಗುರುಶೇಷ್ ರವರು ಇಲ್ಲಿ ಹಲವು ವಾರಗಳ ಕಾಲ ತುಪ್ಪದ ದೀಪವನ್ನ ಹಚ್ಚಿದರು. ಹಾಗೆ ಇಲ್ಲಿ ತುಪ್ಪದ ದೀಪವನ್ನ ಹಚ್ಚಿದ ನಂತರ ಹೈದರಾಬಾದಿನಲ್ಲಿ ಇರುವಂತಹ ಸುಮಾರವರ ಮನೆಯಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಯಾರೋ ಅಗೋಚರ ಮಹಿಳೆ ಮನೆಯಿಂದ ಹೊರಗೆ ಹೋದಂತಹ ಅನುಭವ ಆಗಿದ್ದು. ತದನಂತರ ಸಮಸ್ಯೆಗಳು ಇದ್ದಕ್ಕಿದ್ದಂತೆ ನಿವಾರಣೆಯಾಗಿದ್ದು. ದೀಪ ಹಚ್ಚಿ ಅಂತ ನನಗೆ ಫೋನ್ ಮಾಡಿದಾಗ ಅವ್ರ ಮನೆಯಿಂದ ಯಾರೋ ಒಬ್ರು ಒಂದು ಹೆಂಗಸು ಚಪ್ಪಲಿ ಹಾಕೊಂಡು ಹೊರಗಡೆ ಹೋದಂತ ಅನುಭವ ಆಯ್ತಂತೆ. ಯಾರು ಇಲ್ಲ, ಯಾವುದೋ ದುಷ್ಟಶಕ್ತಿ ಹೋಯ್ತೋ ಗೊತ್ತಿಲ್ಲ, ಆ ತರ ಅವ್ರಿಗೆ ಅನುಭವ ಆಯ್ತಂತೆ. ಅದನ್ನ ನನಗೆ ಫೋನ್ ಮಾಡಿ ಹೇಳಿದೆ. ಕೆಲವು ಅನಿವಾಸಿ ಭಾರತೀಯರಿಂದ ಇಲ್ಲಿನ ಶಕ್ತಿಯನ್ನ ಅರಿತ ಹಲವು ವಿದೇಶಿಗರು ಅಲ್ಲಿಂದಲೇ ಫೋನ್ ಮೂಲಕ ತಮ್ಮ ಸಮಸ್ಯೆಯನ್ನ ಹೇಳಿ ಇಲ್ಲಿ ದೀಪವನ್ನ ಹಚ್ಚಿಸುತ್ತಿದ್ದಾರೆ. ಚಮತ್ಕಾರಗಳನ್ನ ಕಾಣ್ತಾ ಇದ್ದಾರೆ. ಲಂಡನ್ ವಾಸಿ ಜಿಯಾ ರಿಚ್ ಎಂಬುವವರು ತಮ್ಮ ವ್ಯವಹಾರದಲ್ಲಿ ತುಂಬಾ ನಷ್ಟ ಕಂಡು ಪ್ರತಿಕ್ಷಣ ನರಳುವಂತಾಯಿತು. ಅಂತಹ ಸಂದರ್ಭದಲ್ಲಿ ಓರ್ವರ ಸಲಹೆಯಂತೆ ಗುರುಶೇಷ್ ರವರಿಗೆ ಫೋನ್ ಮಾಡಿದರು. ತುಪ್ಪದ ದೀಪವನ್ನ ಇಲ್ಲಿ ಹಚ್ಚಿಸಿದರು. ಹಾಗೆ ತುಪ್ಪದ ದೀಪವನ್ನ ಹಚ್ಚಿಸಿದ ಕೆಲವೇ ದಿನಗಳಲ್ಲಿ ಅವರ ಸಮಸ್ಯೆ ನಿವಾರಣೆಯಾಗಿಬಿಟ್ಟಿತ್ತು. ಹಾಗೆ ಇಲ್ಲಿನ ಶಕ್ತಿಯಿಂದ ಚಮತ್ಕಾರವನ್ನ ಕಂಡ ಲಂಡನ್ ನಿವಾಸಿ ಜಿಯಾ ರಿಚ್ ನಂತರ ಇಲ್ಲಿಗೆ ಬಂದು ಪುಸ್ತಕ ರಾಶಿಯ ದರ್ಶನ ಮಾಡಿದರು. ತಮ್ಮ ಕೈಯಾರೆ ತುಪ್ಪದ ದೀಪವನ್ನ
ಹಚ್ಚಿದರು. ತುಂಬಾ ಚೆನ್ನಾಗಿದಾರಂತೆ, ಬಿಸ್ನೆಸ್ ಚೆನ್ನಾಗಿದೆಯಂತೆ, ಬಿಸ್ನೆಸ್ ಚೆನ್ನಾಗಿದೆ. ಮಾಡ್ತಾ ಇರ್ತಾರೆ ಜಯ ರಿಚನರ್. ಇಲ್ಲಿನ ಚಮತ್ಕಾರಗಳಿಗೆ ಕಾರಣವಾಗಿರುವ ಇಲ್ಲಿನ ಸಾವಿರಾರು ಪುಸ್ತಕಗಳಲ್ಲಿ ಇರುವಂತಹ ಅದ್ಭುತ ಶಕ್ತಿಯನ್ನ ಹೊಂದಿರೋ ಈ ಶ್ಲೋಕವಾದ್ರೂ ಯಾವುದೋ, ಆ ನಾಮವಾದ್ರೂ ಯಾವುದೋ, ಆ ಯತಿವರ್ಯರಾದ್ರೂ ಯಾರು ಎನ್ನೋ ಪ್ರಶ್ನೆಗಳಿಗೆ ಉತ್ತರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ. ಗುರುವೇ ನಿನ್ನನ್ನು ನಂಬಿದೆ ಶ್ರೀ ರಾಘವೇಂದ್ರ. ಗುರುವೇ ನಿನ್ನನು ನಂಬಿದೆ ಶ್ರೀ ರಾಘವೇಂದ್ರ. ಗುರುವೇ ನಿನ್ನನು ನಂಬಿದೆ. ಕ್ಲೇಶಗಳಿಂದು ನಿನ್ನ ನಾಮವ ಮರೆಸಿ ಇನಿತು ದಾರುಣ ಸೆರೆಗೆ ಎನ್ನನು ಕಿತು ಗುರುವೇ. ಶ್ರೀ ರಾಘವೇಂದ್ರಾಯ ನಮಃ ಎಂಬ 40 ಕೋಟಿ ನಾಮಾವಳಿಗಳೇ ಇಲ್ಲಿನ ಮೂಲ ಮಂತ್ರ, ಇಲ್ಲಿನ ಮೂಲ ಶಕ್ತಿ. ಶ್ರೀ ರಾಘವೇಂದ್ರ ಸ್ವಾಮಿಗಳೇ ಇಲ್ಲಿ ಚಮತ್ಕಾರಗಳನ್ನ ನಡೆಸ್ತಾ ಇರುವ ಯತಿವರ್ಯರು. ಸಾವಿರಾರು ಪುಸ್ತಕಗಳಿಂದ ಇಲ್ಲಿ ಬೃಂದಾವನವನ್ನ ನಿರ್ಮಿಸಲಾಗಿದೆ. ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ 108 ಕೋಟಿ ನಾಮಾವಳಿಗಳು ಸಂಗ್ರಹವಾದ ನಂತರ ಇಲ್ಲಿ ಲೇಖನ ಮಹಾಯಜ್ಞ ನಡೆಸಲು ಮುಂದಾಗಿದ್ದಾರೆ ಗುರುಶೇಷ್ ಹಾಗೂ ಒಳಿತನ್ನ ಕಂಡಿರೋ ಸಹಸ್ರಾರು ಭಕ್ತರು. 108 ಕೋಟಿ ಲೇಖನ ಮಹಾಯಜ್ಞದ ನಂತರ ಈ ಪುಸ್ತಕಗಳ ಮೇಲೆ ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನದ ಮೃತ್ತಿಕೆಯಿಂದ ಬೃಂದಾವನವನ್ನ ನಿರ್ಮಿಸಲು ಉದ್ದೇಶಿಸಲಾಗಿದೆ. ಕೋಟಿ ಗಟ್ಟಲೆ ನಾಮಾವಳಿಗಳನ್ನ ಬರೆದಿರುವ ಸಹಸ್ರಾರು ಜನರು ತಮ್ಮ ಜೀವನದಲ್ಲಿ ಬಹಳಷ್ಟು ಚಮತ್ಕಾರಗಳನ್ನ ಕಂಡಿದ್ದಾರೆ, ಕಾಣ್ತಾ ಇದ್ದಾರೆ. ಮೊದಲಿಗೆ ಇಲ್ಲಿನ ಕೋಟಿ ಕೋಟಿ ನಾಮಾವಳಿಗಳ ಪುಸ್ತಕಗಳು ಗುರುಶೇಷ್ರವರ ಮನೆಯಲ್ಲಿ ಇದ್ದವು. ಆಶ್ಚರ್ಯಕಾರಿ ರೀತಿಯಲ್ಲಿ ಬಿಬಿ ಪಾಟೀಲ್ ಕುಲಕರ್ಣಿ ಹಾಗೂ ಇನ್ನಿತರರು ಮಠವನ್ನ ಕಟ್ಟಲು ಬೆಂಗಳೂರಿನ ಹೊರವಲಯದಲ್ಲಿ ಜಾಗವನ್ನ ಕೊಟ್ಟರು. ಅಸಲಿಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ 108 ಕೋಟಿ ನಾಮಾವಳಿಗಳ ಮಹಾಯಜ್ಞ ನಡೀತಾ ಇರೋದಾದ್ರೂ ಎಲ್ಲೇ, ಚಮತ್ಕಾರಿ ಪುಸ್ತಕ ರಾಶಿ ಇರೋದಾದ್ರೂ ಎಲ್ಲಿ ಅನ್ನೋ ಪ್ರಶ್ನೆಗೆ ಉತ್ತರ ಇದು ಇರೋದು ಮಾಗಡಿ ರಸ್ತೆಯಲ್ಲಿ ಇರುವ ಕಮ್ಮಸಂದ್ರದ ಬಳಿಯಲ್ಲಿ. ಬೆಂಗಳೂರಿನಿಂದ ಮಾಗಡಿ ರಸ್ತೆಯಲ್ಲಿ ಹೋಗಿ ನೈಸ್ ರಸ್ತೆಯನ್ನ ದಾಟಿದ ನಂತರ ನಮಗೆ ಕಡಬಗೆರೆ ಕ್ರಾಸ್ ಸಿಗುತ್ತೆ. ಕಡಬಗೆರೆ ಕ್ರಾಸ್ನಿಂದ ಕಮ್ಮಸಂದ್ರಕ್ಕೆ ಹೋಗಬೇಕು. ಕಮ್ಮಸಂದ್ರದಿಂದ ನಮಗೆ ಕಾಮಧೇನು ಕ್ಷೇತ್ರಕ್ಕೆ ದಾರಿ ಸಿಗತ್ತೆ. ನಂತರ ನಮಗೆ ಸಿಗತ್ತೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕಾಮಧೇನು ಕ್ಷೇತ್ರ. ಭಕ್ತಿಯಿಂದ ಬೇಡಿ ತುಪ್ಪದ ದೀಪವನ್ನ ಹಚ್ಚಿದರೆ ಸಕಲವನ್ನು ಕರುಣಿಸುವಂತಹ ಕಾಮಧೇನು ಕ್ಷೇತ್ರ ಇದು. ಇಲ್ಲಿನ ಸಕಲ ಚಮತ್ಕಾರಗಳಿಗೂ ಕಾರಣ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು.